ಕನಕಪುರದಲ್ಲಿ ನಡೀತಾ ಇದ್ದ ವಕೀಲರು ವರ್ಸಸ್ ಪೊಲೀಸರ ನಡುವಿನ ತಿಕ್ಕಾಟ ಅಥವಾ ಕದನ ರಾಜಕೀಯ ಟಚ್ ಅನ್ನ ಪಡೆದುಕೊಂಡಿತ್ತು. ಈಗ ಏನಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅಂತ ನೋಡೋದಾದ್ರೆ ಆ PSI ತನ್ವೀರ್ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇದು ರಾಜಕೀಯ ಮತ್ತೊಂದು ಕೆಸರೆರಚಾಟಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕುಮಾರಸ್ವಾಮಿ ಬಿಜೆಪಿ ವಿರುದ್ಧ ಕನಕಪುರದಲ್ಲಿ DCM DKಶಿ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿ ವಿರುದ್ಧ ಕನಕಪುರದಲ್ಲಿ DCM DK ಶಿವಕುಮಾರ್ ಕಿಡಿಕಾರಿದ್ದು, ರಾಮನಗರದಲ್ಲಿ ಅಶಾಂತಿ ಸೃಷ್ಟಿ ಮಾಡ್ತಾ ಇರೋದು ನಾವಲ್ಲ. ರಾಮನಗರದಲ್ಲಿ ಆ ಎಲ್ಲಾ ಗಲಾಟೆಗೂ ಕಾರಣವೇ ಕುಮಾರಸ್ವಾಮಿ ಅವರು. ಕನಕಪುರದಲ್ಲಿ HDK ವಿರುದ್ಧ ಈ ರೀತಿಯಾಗಿ DKಶಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಅವರು ಅಶಾಂತಿ ಸೃಷ್ಟಿಸೋದು ಒಂದ್ ರೀತಿ ಕಾಮನ್ ಆಗ್ಬಿಟ್ಟಿದೆ, ಮಾಮೂಲಿ ಅವರಿಗೆ. ಬಿಜೆಪಿಗರಿಗೆ ಅಲ್ಪಸಂಖ್ಯಾತರನ್ನ ಕಂಡ್ರೆ ಆಗಲ್ಲ. ಅಲ್ಲಿನ ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿ ಮೈನಾರಿಟಿ ಅಂತ ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಅಂತ ಕನಕಪುರದಲ್ಲಿ DCM DK ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಅದರ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ PSI ಅವ್ರನ್ನ ತನ್ವೀರ್ ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಅಂತ ಗೃಹ ಸಚಿವರು ಕೂಡ ಆದೇಶ ಹೊರಡಿಸಿದ್ದಾರೆ, ಹೇಳಿದ್ದಾರೆ. ಇದರ ಬೆನ್ನಲ್ಲೇ ನಿನ್ನೆ ಅಹೋರಾತ್ರಿ ಅಂದ್ರೆ ಮೊನ್ನೆ ರಾತ್ರಿ ಅಹೋರಾತ್ರಿ ಪ್ರತಿಭಟನೆ ಎಲ್ಲ ಮಾಡಿದ್ರಲ್ಲ, ಅಶೋಕ್ ಅವರು ಸೇರಿದಂತೆ ಕುಮಾರಸ್ವಾಮಿ ಅವರು ನಿಮ್ ಜೊತೆ ನಾವು ಇರ್ತೀವಿ ಅನ್ನುವಂತಹ ಭರವಸೆ ಕೊಟ್ಟಿದ್ರು ಅವ್ರಿಗೆ. ಆ ವಿಷಯ ಕೂತ್ ಮಾತಾಡಲಿಕ್ಕೆ ಏನು ಆಸ್ತಿ ಹಂಚ್ಕೋಬೇಕಾ? ನಾವು ಆಸ್ತಿ ಹಂಚ್ಕೊಳ್ಳೋದಕ್ಕೆ ಕೂತ್ ಮಾತಾಡ್ಬೋದು. ಇವ್ರಿಗೆ ಏನಾದರೂ ಕನಿಷ್ಠ ತಿಳುವಳಿಕೆ ಸೌಜನ್ಯ ಇದ್ದಿದ್ರೆ ಸ್ಪಂದಿಸಿ ಅವ್ರನ್ನ ಕರೆದು ಚರ್ಚೆ ಮಾಡಬೇಕಾಗಿದ್ದು ಅವ್ರ ಜೊತೆ, ನನ್ನ ಜೊತೆ ಅಲ್ಲ. ನಾನು ಇರೋದು ರಾಜಕೀಯ ಮಾಡಲಿಕ್ಕೆ, ರಾಜಕೀಯ ಮಾಡೋಣಂತ ಏನು ಹೆದರೇನು ನಾವೇನು ಹೋಗೋದಿಲ್ಲ. ಆದರೆ ನಿಮ್ಮ ಜವಾಬ್ದಾರಿ ನಿರ್ವಹಣೆಯಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಗುಲಾಮ್ರ ಥರ ನೀವೇನು ದುರ್ಬಳಕೆ ಮಾಡ್ಕೊತಾ ಇದ್ದೀರಿ, ಇದು ನಾನು ಖಂಡಿಸ್ತಾ ಇರ್ತಕ್ಕಂಥದ್ದು. ಊರು ರಾಜಕಾರಣ ಪಾಪ BJP ಅವ್ರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ. ಅವ್ರೇನಾದ್ರು ಮೊಸರು ಕಲ್ಲಿಡಬೇಕು ಅಂತ ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದ್ದಾರೆ. ಅವ್ರು BJP ಅವ್ರದ್ದು ಅವ್ರದ್ದು ಮಾಮೂಲಿ ಬಿಡಿ. ಅವರು ಅಶಾಂತಿ ಮೂಡಿಸೋವಂಥದ್ದು ಇದೇ ಕೆಲಸ ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಬರೀ ಕಮ್ಯುನಲ್ ಇಶ್ಯೂಸ್ನ ತೆಗೆದುಕೊಂಡು ಅಲ್ಲಿ ಪಾಪ MLA ಮೈನಾರಿಟಿ, ಅವನು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟೀಸ್ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ಅವ್ರಿಗೆ ಏನೇ BJPಲಿ ಹೇಳ್ತಿದ್ರಲ್ಲ, ಇವರು ಅಸೆಂಬ್ಲಿಲಿ ಯಾರು ಬರಲೇಬಾರ್ದು ಮೈನಾರಿಟಿ ಅರ್ಜಿ ಇಟ್ಕೊಂಡು, ಹಂಗೆ ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನೇ ಅವ್ರು ಮಾಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಗೆ BJP ಜನತಾದಳ ಕುಮಾರಸ್ವಾಮಿನೇ ಕಾರಣ. ಇವತ್ತು ವಕೀಲರು ವಿಧಾನಸೌಧ ಚಲೋವನ್ನ ಕೂಡ ಹಮ್ಮಿಕೊಳ್ತೀವಿ ಅಂದಿದ್ರು, ಅದಾದ ನಂತರ ಪೋಸ್ಟ್ಪೋನ್ ಮಾಡ್ಕೊಂಡ್ರು. ಫೈನಲಿ ಒಂದು ಸಾರ್ಟ್ ಔಟ್ ಆಗಿದೆ. ಇಲ್ಲಿ ತನಕ ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಬಟ್ DK ಶಿವಕುಮಾರ್ ಅವರ ಆರೋಪ, ಮೈನಾರಿಟಿ ಅನ್ಕೊಂಡು ಅಲ್ಲಿನ MLA ಮತ್ತು ಅಧಿಕಾರಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಮೈನಾರಿಟಿಗಳನ್ನ ಅಂದ್ರೆ ಅಲ್ಪಸಂಖ್ಯಾತರನ್ನ ಕಂಡ್ರೆ ಆಗದೇ ಇಲ್ವಲ್ಲ ಅಂತ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಅವರ ವಿರುದ್ಧ. ಮಗದೊಂದು ಕಡೆ ಮೊನ್ನೆ ರಾತ್ರಿಯಿಂದಲೂ ಅಹೋರಾತ್ರಿ ಪ್ರತಿಭಟನೆಯನ್ನ ಕೈ ಬಿಟ್ಟಿರಲಿಲ್ಲ ಲಾಯರ್ಸ್ಗಳು. ಏನೇ ಆಗ್ಲಿ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ, ಅಷ್ಟು ಜನರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೂತಿದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನಯ್ ನೀಡ್ತಾರೆ. ವಿನಯ್, ಪೊಲೀಸರು ವರ್ಸಸ್ ವಕೀಲರು ಅಂತಿದ್ದಂತಹ ಈ ಪ್ರತಿಭಟನೆ ಜಟಾಪಟಿ ರಾಜಕೀಯ ತಿರುವನ್ನ ಪಡೆದುಕೊಂಡಿತ್ತು. ಇದೀಗ ರಾಜಕೀಯ ನಾಯಕರು ಕೆಸರೆರಚಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಖಂಡಿತ ವಿದ್ಯಾ, ಯಾಕಂದ್ರೆ ಪೊಲೀಸರು ವರ್ಸಸ್ ವಕೀಲರ ನಡುವಿನ ಜಟಾಪಟಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇತ್ತು. ಹಾಗಾಗಿ ಇದಕ್ಕೆ ಜಾಸ್ತಿ ರೀತಿಯ ಹೊಣೆ ಹಾಕೋದು ಬೇಡ ಅಂತ, ಜೊತೆಗೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಇದೀಗ PSI ತನ್ವೀರ್ ಹುಸೇನ್ ಅವರನ್ನ ಅಮಾನತ್ತು ಮಾಡಿದೆ. ಅಮಾನತ್ತು ಮಾಡಿರೋ ಬಗ್ಗೆ ಸ್ವತಃ ಗೃಹ ಸಚಿವರು ಇವತ್ತು ಸದನದಲ್ಲೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಈ ಒಂದು ಬೆನ್ನಲ್ಲೇ ಸಾಕಷ್ಟು ರಾಜಕೀಯ ಕೆಸರೆರಚಾಟ ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಮೊನ್ನೆ ವಕೀಲರಿಗೆ ಬೆಂಬಲ ಕೊಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು DK ಬ್ರದರ್ಸ್ ಅವರೇ ಈ ಘಟನೆಗಳಿಗೆ ಕಾರಣ ಆಗ್ತಾ ಇದ್ದಾರೆ. ಯಾಕಂದ್ರೆ ಅವರು ಅಶಾಂತಿಯನ್ನ ಸೃಷ್ಟಿಸುವಂತ ಕೆಲಸವನ್ನ ಮಾಡ್ತಾರೆ. ಇಡೀ ಶಾಂತವಾಗಿದ್ದಂತ ರಾಮನಗರ ಜಿಲ್ಲೆಯಲ್ಲಿ ಅಶಾಂತಿಯನ್ನ ಸೃಷ್ಟಿಸಿದ್ದೇ DK ಬ್ರದರ್ಸ್ ಅನ್ನೋ ಒಂದು ಆರೋಪವನ್ನ ಮಾಡಿದ್ರು. ಆ ವಿಚಾರಕ್ಕೆ ಇವತ್ತು ಕನಕಪುರದಲ್ಲಿ ಮಾಜಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಟಾಂಗ್ ಅನ್ನ ನೀಡಿರುವಂತದ್ದು. ಇಡೀ ಘಟನೆಗೆ ಕಾರಣ ಕುಮಾರಸ್ವಾಮಿ ಅವರು ಹಾಗೂ BJP ಅವರು. ಯಾಕಂದ್ರೆ ಆ ವಕೀಲರಿಗೆ ಒಂದು ದಾರಿಯನ್ನ ತಪ್ಪಿಸ್ತಿದ್ದಾರೆ ಅನ್ನೋದು ಹೇಳಿಕೆಯನ್ನ ನೀಡಿರುವಂತದ್ದು. ಜೊತೆಗೆ ಘಟನೆಗೆ ಗಲಾಟೆಗೆ
ಕಾರಣ ಕುಮಾರಸ್ವಾಮಿ ಅವರು ಅವರೇ ಗಲಭೆಯನ್ನು ಸೃಷ್ಟಿಸ್ತಾ ಇರುವಂಥದ್ದು. ಬಿಜೆಪಿಯವರು ಕೂಡ ಅಲ್ಲಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮೈನಾರಿಟಿ ಅಧಿಕಾರಿಗಳು ಅನ್ನೋ ಕಾರಣಕ್ಕೋಸ್ಕರ, ಮೈನಾರಿಟಿ ಶಾಸಕರಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ರಾಜಕೀಯವನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡಿರುವಂಥದ್ದು. PSI ಸಸ್ಪೆಂಡ್ ಆಗಿರೋದನ್ನು ಕೂಡ ಸ್ವತಃ DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಯಾಕಂದ್ರೆ ನಾನು ನಿನ್ನೆನೆ ಗೃಹ ಸಚಿವರಿಗೆ ಹೇಳಿದ್ದೆ, ಇದ್ರ ಬಗ್ಗೆ ತನಿಖೆಯನ್ನ ಕೈಗೊಳ್ಳಿ, ತಪ್ಪಿದ್ರೆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನೋ ಮಾತನ್ನ ಹೇಳಿದ್ದೆ. ಹಾಗಾಗಿ ಗೃಹ ಸಚಿವರು ತಮ್ಮ ಕೆಲಸವನ್ನ ಕಾನೂನು ಪ್ರಕಾರ ಮಾಡಿದ್ದಾರೆ. ಆದರೆ ಇದರಲ್ಲಿ ರಾಜಕೀಯ ಬೆರೆಸ್ತಿರೋದು ಬಿಜೆಪಿ ಹಾಗೂ HD ಕುಮಾರಸ್ವಾಮಿ ಅವರು ಅನ್ನೋದನ್ನ ನೇರ ಆರೋಪವನ್ನ DK ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಒಟ್ಟ ಇಬ್ಬರ ಒಂದು ಜಟಾಪಟಿ ಏನಿದೆ, ಇದಕ್ಕೆ ರಾಜಕೀಯ ತಿರುವು ಸಿಗ್ತಾ ಇರುವಂಥದ್ದು. ಮುಂದಿನ ಲೋಕಸಭಾ ಚುನಾವಣೆ ಸಮೀಪ ಇರುವಂಥ ಹಿನ್ನೆಲೆಯಲ್ಲಿ, ಅದರಲ್ಲೂ ರಾಮನಗರ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿಯನ್ನ ಕಂಡುಕೊಳ್ತಾ ಇರುವಂಥ ನಿಟ್ಟಿನಲ್ಲಿ ಈಗಲಿಂದ ಕೂಡ ಈ ವಿಚಾರವನ್ನು ಕೂಡ ರಾಜಕೀಯಕ್ಕೆ ಬಳಸ್ಕೊಳ್ತಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ವಿನಯ್ ತಮ್ಮ ಡೀಟೇಲ್ಸ್ಗೆ. ಆ ವಿಷಯ ಕೂತು ಮಾತಾಡಲಿಕ್ಕೆ ಏನು ಆಸ್ತಿ ಹಂಚ್ಕೋಬೇಕಾ ನಾವು? ಆಸ್ತಿ ಹಂಚ್ಕೊಳ್ಳೋದಕ್ಕೆ ಕೂತು ಮಾತಾಡ್ಬೋದು. ಇವ್ರಿಗೆ ಏನಾದರೂ ಕನಿಷ್ಠ ತಿಳುವಳಿಕೆ ಸೌಜನ್ಯ ಇದ್ದಿದ್ರೆ ಸ್ಪಂದಿಸಿ ಅವ್ರನ್ನ ಕರೆದು ಚರ್ಚೆ ಮಾಡಬೇಕಾಗಿದ್ದು ಅವ್ರ ಜೊತೆ, ನನ್ನ ಜೊತೆ ಅಲ್ಲ. ನಾನು ಇರೋದು ರಾಜಕೀಯ ಮಾಡಲಿಕ್ಕೆ, ರಾಜಕೀಯ ಮಾಡಂತ ಏನು ಹೆದರೇನು ನಾವೇನು ಹೋಗೋದಿಲ್ಲ. ಆದರೆ ನಿಮ್ಮ ಜವಾಬ್ದಾರಿ ನಿರ್ವಹಣೆಯಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಗುಲಾಮ್ರ ಥರ ನೀವೇನು ದುರ್ಬಳಕೆ ಮಾಡ್ಕೊತಾ ಇದ್ದೀರಿ, ಇದು ನಾನು ಖಂಡಿಸ್ತಾ ಇರ್ತಕ್ಕಂಥದ್ದು. ಊರು ರಾಜಕಾರಣ ಪಾಪ BJP ಅವ್ರಿಗೆ, ದಳದವ್ರಿಗೆ ಏನು ಕೆಲಸ ಇಲ್ಲ. ಅವ್ರೇನಾದ್ರು ಮೊಸರು ಕಲ್ಲಿಡಬೇಕು ಅಂತ ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದ್ದಾರೆ. ಅವ್ರು BJP ಅವ್ರದ್ದು ಅವ್ರದ್ದು ಮಾಮೂಲಿ ಬಿಡಿ. ಅವರು ಅಶಾಂತಿ ಮೂಡಿಸೋವಂಥದ್ದು ಇದೇ ಕೆಲಸ ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಬರೀ ಕಮ್ಯುನಲ್ ಇಶ್ಯೂಸ್ನ ತೆಗೆದುಕೊಂಡು ಅಲ್ಲಿ ಪಾಪ MLA ಮೈನಾರಿಟಿ, ಅವನು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟೀಸ್ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ಅವ್ರಿಗೆ BJPಲಿ ಹೇಳ್ತಿದ್ರಲ್ಲ ಇವರು ಅಸೆಂಬ್ಲಿಲಿ, ಯಾರು ಬರಲೇಬಾರ್ದು ಮೈನಾರಿಟಿ